ಅವರ ಹುಟ್ಟುಹಬ್ಬವನ್ನು ಆಚರಿಸೋದಿದೆ ಅಲ್ಲ, ಅದು ಬಹಳ ದೊಡ್ಡ ಮಾತು. ಅದನ್ನು ನಮ್ಮ ಸಂಸ್ಥೆ ಕಡೆಯಿಂದ ಪ್ರತಿ ವರ್ಷ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಡಾಲಿ ತಿನ್ನಿಸ್ರಿ ಕೇಕ್, ಖುಷಿ ಪಡ್ತಾಳಕಿ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇವ ಮಹಾದೇವ ನೆನಬೇಡ, ಆ ದೇವರ ದೇವ ಭುವನದ ಜನಗಳಿಗೆ ಆದವನೇ ದೇವ ಸರ್ವಜ್ಞ ಅಂತ. ಅದಕ್ಕೆ ಮ್ಯಾನ್ ಈಸ್ ದ ಇಮೇಜ್ ಆಫ್ ಗಾಡ್, ಮ್ಯಾನ್ ಈಸ್ ರೂಟೆಡ್ ಇನ್ ಗಾಡ್, ಹೀ ಈಸ್ ದ ಕ್ರೆಸ್ಟ್ ಆಫ್ ಕ್ರಿಯೇಷನ್. ಅದಕ್ಕೆ ಇವೆಲ್ಲ ಜೀವಂತ ದೇವಾಲಯವು, ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್ ಅಂತಾರೆ. ಅದಕ್ಕೆ ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ. ಅದಕ್ಕೆ ಇಂಥ ನಿಜವಾದ ಜೀವಂತ ದೇವರನ್ನು ಪೂಜಿಸುವಂಥ ಒಂದು ಮಹಾಕಾರ್ಯ ಇಲ್ಲಿ ಸುರಕ್ಷಾ ಈ ಸಂಸ್ಥೆ. ಅದಕ್ಕೆ ನೋಡಿ, ಎಲ್ಲ ನಾಡಿನ ಎಲ್ಲರೂ ಸಹಿತ ಎಂಥ ಒಳ್ಳೆಯ ಹೃದಯ, ಅವರಿಗೆಲ್ಲ ಪ್ರಸಾದ, ಹೊಸ ಬಟ್ಟೆ, ಅವರೆಲ್ಲ ಅದಕ್ಕೆ ಇಂಥ ಒಂದು ಮಾನವನಿಗೆ ಸರ್ವರಿಗೆ ಸಂತೋಷವನ್ನು ಕೊಡೋದೇ ಅದೇ ಲಿಂಗ ಪೂಜಾ. ಅದಕ್ಕಾಗಿ ಇಂಥ ಒಂದು ನಿಜವಾದ ದೇವರನ್ನು ಕಾಣುವಂಥ ಒಂದು ಅಂತಶ್ಚಕ್ಷುಗಳದಾವ. ಮತ್ತು ಇಲ್ಲಿ ಎಲ್ಲ ಈ ಹೃದಯವಂತಿಕೆ, ಈ ಮಾನವೀಯತೆ. ಅಜ್ಜರ ಮೇಲೆ ಒಂದು ವಚನ ಹೇಳ್ತಿದ್ರು, आदमी का बहुत सुखाल है मगर आदमीपन का बहुत दुखाल है ಅಂತ. ಮಾನವೀಯತೆಯ ಕೊರತೆ ಅದ ನಮ್ಮಲ್ಲಿ ಅಂತ. ಅದಕ್ಕೆ ಇಷ್ಟೊಂದು ಮಾನವೀಯತೆಯಿಂದ ಈ ಎಲ್ಲ ನಿಜವಾದ ಜೀವಂತ ದೇವರುಗಳನ್ನು ಸಂತೋಷವಾಗಿಡುವಂಥ ಎಷ್ಟು ದೊಡ್ಡ ಇದನ್ನು ದಾಸೋಹಿಗಳು ಇಲ್ಲೆಲ್ಲ ಬೇಕಾದಷ್ಟು ಅದಾರ. ನೋಡು ಕಣ್ಣು ಬೇಕು ನಮ್ಗೆ. ಅದಕ್ಕೆ ಬಸವಾದಿ ಶರಣರು ಅಂಥ ಎಲ್ಲ ದಾಸೋಹಿಗಳಿಗೆ ಮತ್ತು ಫಲಾನುಭವಿಗಳಿಗೆ ಎಲ್ಲರಿಗೂ ಸಹಿತ ಬಸವಾದಿ ಶರಣರು, ವಿಜಯ ಮಹಂತೇಶ್ವರರು, ಡಾಕ್ಟರ್ ಮಹಂತೇಶ್ವರರು, ಎಲ್ಲ ಪೂಜ್ಯರು ಅವರಿಗಿನ್ನೂ ಹೆಚ್ಚೆಚ್ಚ ಆಯುರಾರೋಗ್ಯ ಭಾಗ್ಯವನ್ನು, ಸುಜ್ಞಾನ ಶಕ್ತಿ ಸಂಪತ್ತನ್ನು, ಆರೋಗ್ಯ ಭಾಗ್ಯವನ್ನು ಕೊಟ್ಟ ಕರುಣಿಸಲಿ ಅಂತ ಹಾರೈಸಿ ಎರಡು ಮಾತುಗಳು. ಸುರಕ್ಷಾ ಸೇವಾ ಸಂಸ್ಥೆಯ ಕ್ರಿಯಾಶೀಲ ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ ಬಾಲಚಂದ್ರ ಶರಣರಲ್ಲಿ, ಇಲ್ಲಿ ನಡೆದ ಎಲ್ಲ ಪತ್ರಕರ್ತರು ಶರಣರಲ್ಲಿ ಮತ್ತು ಪೂಜ್ಯ ಎಲ್ಲ ಹಿರಿಯರಲ್ಲಿ, ಇಲ್ಲಿ ಬಂದಂಥ ಎಲ್ಲ ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯ ಎಲ್ಲ ಕ್ರಿಯಾಶೀಲ ಸದಸ್ಯರುಗಳಲ್ಲಿ, ಶರಣರಲ್ಲಿ, ಭಕ್ತಿಯ ಶರಣಾರ್ಥಿಗಳು. ಅಲ್ಲಿ ನನಗೆ ಒಂದು ಬಸವಣ್ಣವ್ರ ಜೀವನದಲ್ಲಿ ನಡೆದಂಥ ಘಟನೆ ನೆನಪಾಗತ್ತೆ. ಈಗ ಇದನ್ನು ನೋಡಿದರೆ ಏನಾಗಿತ್ತಂದರೆ, ಬಸವಣ್ಣವರು ದಿನಾಲು ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಕುದುರೆ ಹತ್ಕೊಂಡು ಈ ಊರೆಲ್ಲ ಪ್ರದಕ್ಷಿಣೆ ಹಾಕ್ತಿದ್ರು. ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಡ್ತಿದ್ರು. ಅವರು 6 ಗಂಟೆಗೆ ಹೋಗಿ ಎಲ್ಲ ಕೇರಿ ಅಲ್ಲಿ ಇಲ್ಲಿ ಎಲ್ಲ ಅಡ್ಡಾಡಿ ಅವರಿಗೆಲ್ಲ ಸ್ವಚ್ಛತೆಯನ್ನು ಬೋಧಿಸಿ, ಆನಂತರ ಅವ್ರಿಗೆಲ್ಲ ಇರ್ಲಿಕ್ಕೆ ಹೆಂಗೆ ಅವ್ರಿಗೆ ಏನೇನು ಮಾರ್ಗದರ್ಶನ ಮಾಡ್ತಿದ್ರು. ಮತ್ತು ಅವ್ರಂತೇಳಿ ಹೋಗಿ ಅವ್ರನ್ನ ಸಾಂತ್ವನ ಹೇಳೋದು, ಕಷ್ಟದಾಗಿದ್ದವ್ರು ಕೇಳೋದು, ಹಿಂಗೆಲ್ಲ ಮಾಡ್ತಿದ್ರು. ಬೆಳಗ್ಗೆ 6 ಗಂಟೆಗೆ ಎದ್ದು ಅವ್ರು ಡ್ಯೂಟಿ ಹೋದ್ರು. ಅಲ್ಲಿ ಏನಾಗಿತ್ತಂದ್ರೆ, ಹಿಂಗೆ ಬರೋ ಹೊತ್ನ್ಯಾಗ ಅಲ್ಲಿ ಕೇರಿಯಲ್ಲಿ ದಾಟಿ ಹಿಂಗೆ ಬರೋ ಹೊತ್ನ್ಯಾಗ ಊರೊಳಗೆ ಒಂದು ದೊಡ್ಡ ಬೇವಿನ ಗಿಡ ಇತ್ತು. ಆ ಬೇವಿನ ಗಿಡದ ಬುಡಕ್ಕೆ ಒಬ್ಬ ಅಜ್ಜ ಕುಂತಿದ್ದ. ಸುಮಾರು ಭಾಳ ಮುಪ್ಪಾನ್ ಮುದಕ, ಒಂದು 65 ವಯಸ್ಸಾಗಿರ್ಬೇಕು ಕಾಣದತಿ, 65-70 ಆಗಿರ್ಬೇಕು, ಮುದುಕಾಗಿದ್ದ. ಆದ್ರೆ ಅವ ಹೆಂಗಿದ್ದ ಅಂತಂದ್ರೆ, ಮೈ ಎಲ್ಲ ಕುಷ್ಠರೋಗ ಬಿಟ್ಟಿತ್ತು ಅವ್ನಿಗೆ. ಇಲ್ಲೆಲ್ಲ ಮೈ ಅದು ನೀರು ಹರಿತಿರ್ತೈತೆ, ಅದೆಲ್ಲ ಕೈಯಾಗ ಕಾಲಾಗ ಹಿಂಗೆಲ್ಲ ಹರಿತಿರ್ತೈತೆ. ಕುಷ್ಠರೋಗ ಮಂಡೆಲ್ಲ ಆಗಿ ಅವ್ನು ಏನು ಮಾಡಿದ್ರು, ಅಲ್ಲಿ ಇಟ್ಕೊಳ್ಳಾರ್ದಕ್ಕೆ ಅಂತಂದು ಅಲ್ಲಿ ಊರು ಹೊರಗೆ ಬಿಟ್ಟಿದ್ರು ಅವರು. ಆ ಕುಷ್ಠರೋಗಿ ಅಂತೇಳಿ ಯಾರೂ ಸಮೀಪ ಬರಂಗಿಲ್ಲ ಅಲ್ಲಿ. ಅದು ಕುಷ್ಠರೋಗ ಸುಂಕರೋಗಿ ಏನಲ್ಲ ಅದು. ಆದರೂ ಕೂಡ ಜನ ಅವ್ರು ಸೇವೆ ಮಾಡಾಕ ಅದಕ್ಕೆ ಹೆದರ್ತಾರೆ, ಅಲ್ಲಿ ಸಮೀಪ ಹೋಗಂಗಿಲ್ಲ, ಊಟ ದೂರ ಇದು ಹಿಂಗೆಲ್ಲ ಮಾಡ್ತಿರ್ತಾರೆ. ಹಿಂಗಾಗಿ ಊರ ಹೊರಗೆ ಆ ವ್ಯಕ್ತಿಯನ್ನು ಇಟ್ಟಿದ್ರು. ಅದಕ್ಕೆ ಬಸವಣ್ಣವ್ರಿಗೆ ಕುದುರೆ ಹತ್ಕೊಂಡು ಹಿಂಗೆ ರೌಂಡ್ ಹಾಕೊಂಬರೊಳಗೆ ಅವ್ರು ಸಿಕ್ಕಿಬಿಟ್ರು. ಅವರು ಸಿಕ್ಕಲ್ಲಿ ಏನು ಮಾಡಿದ್ರು, ಬಸವಣ್ಣವರು ಅದೆಲ್ಲ ಹರಕ ಹಿಂಗಿತ್ತು, ಮತ್ತು ಎಲ್ಲ ಕೈಯೆಲ್ಲ ಸೋರ್ತಿತ್ತು. ಹಿಂಗಿತ್ತು ಬಸವಣ್ಣವ್ರು ಏನು ಮಾಡಿದ್ರು ಅಂದ್ರೆ,
ಅವ್ರನ್ನ ತಮ್ಮ ಕುದುರೆ ಮ್ಯಾಗ ಕುಂಡ್ರಿಸ್ಕೊಂಡು ತಮ್ಮ ಅರಮನೆಗೆ ಬಂದರು. ಅರಮನೆಗೆ ಬಂದ್ರೆ ಅವ್ರ ತಲೆಯಾಗ ಏನು ಯೋಚನೆ ಬಂತಂದ್ರೆ, ನಾನೇನೋ ಈ ವ್ಯಕ್ತಿಯನ್ನ ಕರ್ಕೊಂಡು ಮನೆಗೆ ಹೋಗ್ತೀನಿ ಅಂದ್ರೆ ಇವ್ರನ್ನ ಸ್ನಾನ ಮಾಡಿಸ್ಬೇಕು, ಔಷಧೋಪಚಾರ ಮಾಡಿಸ್ಬೇಕು, ನೋವು ಭಾಳ ಐತಿ, ಇದೆಲ್ಲ ಕೀವು ಐತಿ, ಇದಕ್ಕೆ ರಾಜವೈದ್ಯರನ್ನ ಕರೆಸಿ ಔಷಧೋಪಚಾರ ಮಾಡಿಸ್ಬೇಕು, ಹೊಸ ಬಟ್ಟೆ ತೊಡಿಸ್ಬೇಕು, ಮೈ ಎಲ್ಲ ಹರಿದಿತ್ತು, ಹಿಂಗೆ ಆತನನ್ನ ಸೇವೆಯನ್ನು ಮಾಡಬೇಕು. ಜೀವ ಐತೆ, ಅದು ಜೀವ ಐತಿ. ಆ ಜೀವದಲ್ಲೇ ಶಿವ ಆದನೆ. ಯತ್ರ ಜೀವ ತತ್ರ ಶಿವ. ಎಲ್ಲಿ ಜೀವ ಐತಿ ಅಲ್ಲಿ ಶಿವ ಆದನೆ. ಆ ಜೀವದಲ್ಲಿ ಜೀವ ಅದು ಬಹಳ ನೋವಿನಲ್ಲಿ ಐತೆ. ಅದು ಆ ಜೀವ ನೋವಿನಲ್ಲಿ ಐತೆ, ಶಿವನು ನೋವಿನಲ್ಲಿ ಇದ್ದಾನೆ. ಅದಕ್ಕೆ ಅವನ ಸೇವೆಯನ್ನು ಮಾಡಬೇಕು ಅನ್ನುವಂಥ ಸದ್ಭಾವನೆಯಿಂದ ಅವ್ರ ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ, ಏನು ನೋಡ್ಲಿಲ್ಲ, ಬಂದ್ರು. ಆ ಕರ್ಕೊಂಬಂದು ಹತ್ತಿಸ್ಕೊಂಡ ಮ್ಯಾಗ ಯೋಚನೆ ಚಾರು ಆತ ಅವ್ರಿಗೆ. ನಾ ಅಂತೂ ಮನೆಗೆ ಕರ್ಕೊಂಡು ಹೋಗ್ತೀನಿ, ಮನ್ಯಾಗ ನನ್ನ ಹೆಂಡತಿದಾಳಲ್ಲ ಆಕಿ ಈ ರೀತಿಯಲ್ಲಿ ಇರ್ತಕ್ಕಂಥ ಅವಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿ ಸೇವಾ ಮಾಡಕ್ ತಯಾರಾಗಬೇಕಲ್ಲ, ನಾನಂತೂ ಮನ್ಯಾಗ ಕರ್ಕೊಂಡು ಹೋಗ್ತೀನಿ, ಆ ನಮ್ಮ ಚಾಲು ಮಾಡಿಬಿಟ್ರೆ ಹೆಂಗೇನು ಗಲಾಟೆ ಹೆಂಗೆ ಅಂತಂದು ಅವ್ರಿಗೆ ತಲೆಯಾಗ ಸುಳ್ಯಾಕ ಹತ್ತಿದ ಮ್ಯಾಗ ಬಸವಣ್ಣವ್ರು ಎಂದೂ ಬರುವತ್ನ್ಯಾಗ ಬಾಗಲ್ದಾಗ ನಿಂತು ಕರೆಯಂಗಿಲ್ಲ, ಅವೆಲ್ಲ ಒಳಗ ಬರ್ತಿದ್ರು. ಇವತ್ತು ಯಾಕೆ ಹಿಂಗೆ ಬಾಗಲ್ದಾಗ ನಿಂತು ಕರೆಯಕತ್ತಾರ ಅವರು ಅಂತ ತಿಳ್ಕೊಂಡು ಹೇಳಿ ಅವಸರದಿಂದ ಬಂದ್ರು. ಅವ್ರು ಬಂದು ನೋಡ್ತಾರೆ, ಬಸವಣ್ಣವ್ರು ನಿಂತಾರೆ. ಅವ್ರ ಪಕ್ಕದಾಗ ಕುಷ್ಠರೋಗಿ ಒಬ್ಬ ವ್ಯಕ್ತಿ ಅದ. ಅವ್ನ ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಏನೆಲ್ಲ ಭಯಂಕರ ಕೊಳಕದಿಂದ ಅದಾನ ಆತ. ಅವಾಗ ಬಸವಣ್ಣವ್ರ ಒಂದು ಮಾತು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ನೀಲಮ್ಮಗ ಏನಂತ ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ, ನೀಲಮ್ಮ ಅವ್ರು ಬರಕತ್ತಾರ, ಬರ್ಲಿ, ಅವ್ರ ಏನ್ ಪ್ರಶ್ನೆ ಕೇಳಿ. ಇನ್ನು ಮುಂದಿನ ಬಹಳ ಮಾತು. ಇಲ್ಲಿ ಸುರಕ್ಷಾ ಸೇವಾ ಸಂಸ್ಥೆ ಆಗಿರ್ಬೋದು, ಇಂಥವೆಲ್ಲ ಏನು ಎಷ್ಟು ಕಷ್ಟ ಐತೆ ಅಂತಂದ್ರೆ, ಇದು ಮಾಡೋದು. ನಮ್ಮ ಮನ್ಯಾಗ ಒಬ್ಬರು ತಂದೆ ತಾಯಿ ಇದ್ರೆ ಜೋಪಾನ ಮಾಡೋದು ಆಗೋದಿಲ್ಲ ನಮಗ. 27 ಜನ ಎಲ್ಲಾರು ಹಂಗಾದಾರ. ಅದ್ರಾಗೆ ಇವ್ರು ಅದಾರ, ಪ್ಯಾರಲಿಸಿಸ್ ಆದವ್ರು, ಪಾರ್ಶ್ವವಾಯು ಹೊಡೆದವ್ರು ಅದಾರ. ಅವ್ರ ಜೋಪಾನ ಮಾಡೋದು ಎಷ್ಟು ಕಷ್ಟ ಅಂತ. ಪಾರ್ಶ್ವವಾಯು ಹೊಡೆದವ್ರ ಜೋಪಾನ ಅಡ್ಡಾಡಕ್ ಬರಂಗಿಲ್ಲ, ಉಣ್ಣಾಕ್ ಬರಂಗಿಲ್ಲ ಅವ್ರಿಗೆ. ಅಂಥವ್ರನ್ನ ಜೋಪಾನ ಮಾಡೋದು ಅಂದ್ರೆ ಸಾಮಾನ್ಯ. ಮತ್ತೆ ಇವ್ರಿಗೆ ಎದ್ರ ಕುಂಡ್ರಾಕ್ ಬರಂಗಿಲ್ಲ, ಕುಂತ್ರ ಹೇಳಕ್ ಬರಂಗಿಲ್ಲ, ಇವ್ರು ಜೋಪಾನ ಮಾಡೋದು ಸಾಮಾನ್ಯ. ಅಂಥವ್ರು 27 ಜನರು ಇಟ್ಕೊಂಡು ಸಣ್ಣ ಮಕ್ಕಳಂಗೆ ಜೋಪಾನ ಮಾಡ್ತಾರೆ ಅಂತಂದ್ರೆ ಇದು ಅಸಾಧ್ಯವಾದಂತ ಕೆಲಸ. ಈ ಜಗತ್ತನ್ನು ಆಳಬಹುದು, ಆದ್ರೆ ಸೇವೆ ಮಾಡೋದು ಬಹಳ ಕಷ್ಟ ಐತಿ. ಅದೇನು ಕುರ್ಚಿ ಮ್ಯಾಗ ಕುಂತ ಸೈ ಮಾಡ್ಕೊಂತ ಕುಂತ್ಬಿಟ್ಟು ಜಗತ್ತನ್ನು ಆಳಕ್ ಬರ್ತೈತಿ. ಆರ್ಡರ್ ಮಾಡೋದಷ್ಟೇ. ಜಗತ್ತನ್ನು ಆಳಬಹುದು, ಆದ್ರೆ ಸೇವೆಯನ್ನು ಮಾಡೋದು ಬಹಳ ಕಷ್ಟ ಐತಿ. ಜಗತ್ತಿನಲ್ಲಿ ಅತ್ಯಂತ ಕಷ್ಟದ ಕೆಲಸ ಅಂದ್ರೆ ಸೇವಾ ಮಾಡೋದು. ಯಾಕ ತಾನು ಸಣ್ಣವನಾಗಿ ಮಾಡ್ಬೇಕಲ್ಲ. ನಾನು ನನ್ನನ್ನೆಲ್ಲ ಮರ್ಕೋಬೇಕು. ನಾ ಶ್ರೀಮಂತನೂ ಮರಿಬೇಕು, ನಾ ಶಾಣೆಯನ್ನು ಮರಿಬೇಕು, ನಾವು ದೊಡ್ಡ ವ್ಯಕ್ತಿ ಅನ್ನೋದನ್ನ ಮರಿಬೇಕು, ಎಲ್ಲ ಮರೆತು ಸೇವಾ ಮಾಡ್ಬೇಕಲ್ಲ. ಅದಕ್ಕಾಗಿ ಅಂಥದ್ದೊಂದು ನಮ್ಮ ಊರೊಳಗ 2 ಸೇವಾ ಸಂಸ್ಥೆಗಳು, ಒಂದು ಅಮ್ಮ ಸೇವಾ ಸಂಸ್ಥೆ, ಒಂದು ಅಮ್ಮ ಸುರಕ್ಷಾ ಸೇವಾ ಸಂಸ್ಥೆ, 3 ಅದಾವಲ್ಲ ಶರಣರು. ಆಶಾದೀಪ ಅವರು ಕೂಡ ಅಂಗವಿಕಲರನ್ನ ಇಟ್ಕೊಂತಾರೆ. ಎಲ್ಲ ಅಂಗವಿಕಲರು ಮತ್ತು ಬುದ್ಧಿಮಾಂತರು ಮತ್ತು ವಿಧವಾ ತಾಯಂದ್ರನ್ನ ಇಟ್ಕೊಂಡು ಆಶಾದೀಪ ಸಂಸ್ಥೆಯವರು ಅವರು ಅದನ್ನು ಸೇವಾ ಮಾಡ್ತಾರೆ. ಇಂಥವು ನಮ್ಮಲ್ಲಿ 3 ಸೇವಾ ಸಂಸ್ಥೆಗಳು ನಮ್ಮಲ್ಲಿ ಅದಾವ. ಹೀಗಾಗಿ ಇಲ್ಲಿ ನಾನು ಒಂದು ತಾಯಿ ಬಂದಿತ್ತಲ್ಲಿ, ಆ ತಾಯಿ ನಿನಗೆ ಕಾಳಜಿ ಅನಿಸ್ಲಿಲ್ಲ ಅಂದ್ರೆ ನೀ 2 ದಿವಸ ಇರಲ್ಲಿ, 3 ದಿವಸ ಇರೋದು ಅಲ್ಲಿರ. ನಿನಗ ಅನಿಸ್ಲಿಲ್ಲ ಅಂತಂದ್ರೆ ನೀವು ಇಲ್ಲೇ ಬಾ, ನಾ ಇಲ್ಲಿ ಇಟ್ಕೊಂತೇನೆ ಅಂತ ಹೇಳಿ. ಹಂಗ ಆ ಯಮ್ಮನ ಮತ್ತೆ ಶಾಂತಣ್ಣರನ್ನ ಕರೆದು ಹೇಳಿದೆ. ಶಾಂತಣ್ಣರು ಪುರುಷೋತ್ತಮ ಫೋನ್ ಮಾಡಿದ್ರು, ಬಾಲಚಂದ್ರ ಫೋನ್ ಮಾಡಿದ್ರು, ಕರ್ಕೊಂಡು ಹೋಗ್ರಿಪ್ಪ ಹಿಂಗ ಅಂತಂದು ಹೇಳಿದೆ. ಕರ್ಕೊಂಡು ಬಂದ್ರು. ಆ ಯಮ್ಮ 3 ದಿವಸ 4 ದಿವಸ ಇತ್ತು, ಬರಲೇ ಇಲ್ಲ. ಮತ್ತ ಒಂದ್ಸಲ ಬಂತು, ಯಾಕವ ಹೆಂಗ ಭಾಳ ಆರಾಮದೇನ್ರಿಪ್ಪ ಅಂತಂದು. ಮಠಕ್ಕೆ ಬರ್ತೀನಿ ಅಂತ, ಇಲ್ವ ಭಾಳ ಆರಾಮ ಅಲ್ಲೇ ಇರ್ತೇನ್ರಿಪ್ಪ ಅಂತ. ಆ ನಂತರ ಮತ್ತೆ ಅವ್ರ ಮನೆಯಾರು ಬಂದ್ರು. ಊರಾಗಿನ ಮಂದಿ ಬೇಕಾದಷ್ಟು ಆಸ್ತಿ ಐತಿ, ಸಂಪತ್ತು ಐತಿ, ತಂದೆ ತಂದು ಹೊರಗೆ ಹಾಕಿ ನಾವು ಊರ್ ಮಂದಿ ಬೇಗ ಚಾಲು ಮಾಡಿ, ನಮ್ಮವ್ ಹೆಂಗಾರು ಜೀವನ ಮಾಡ್ತಾಳೆ, ಇನ್ನು ಆಪಾದನೆ ಯಾಕೆ ತಗೋಬೇಕಂತ ತಿಳ್ಕೊಂಡು ಹೇಳಿ ಮತ್ತೆ ಅವ್ರು ಇಲ್ಲಿ ಬಂದು ಕರ್ಕೊಂಡು ಹೋದ್ರು. ಅಂದ್ರೆ ಮನಿಗಿಂತಲೂ ಮಠದಾಗಿನಕ್ಕಿಂತಲೂ ಹೆಚ್ಚು ಸುಖವಾಗಿ, ಸಂತೋಷವಾಗಿ, ಸ್ವತಂತ್ರವಾಗಿ ಅವ್ರಿಗೆ ಏನು ಬೇಕಾದ, ಅವ್ರಿಗೆ ಯಾವ್ದು ಇಷ್ಟ ಆಕೈತೆ ಅದು ಊಟ, ಅವ್ರಿಗೆ ಯಾವ್ದು ಇಷ್ಟ ಆಕೈತೆ ಅದನ್ನ ತಿಂಡಿ, ಇಷ್ಟ ಯಾವ್ದಾಕೈತೆ ಅದ ಟೀ ಕಾಫಿ,
ಮತ್ತೆ ಯಾವಾಗ ಬೇಕು ಅವಾಗ, ಮುಂಜಾನೆ ಸಂಜೆಗೆ ಮಧ್ಯಾಹ್ನ ಯಾವಾಗ ಅನುಕೂಲ ಆಕೈತೆ ಮೈಯಾಗ ಆರಾಮಿರಲಿಲ್ಲ ಅಂದ್ರೆ ಎನಿ ಟೈಮ್ ಅವ್ರಿಗೆಲ್ಲ ಚಾ ತಿಂಡಿ ಬ್ರೆಡ್ ಎಲ್ಲ ಇಷ್ಟು. ಮತ್ತೆ ಡಾಕ್ಟರ್ ಅಷ್ಟು ಜಾತ್ರೆ ಕರ್ಕೊಂಡು ಬಸ್ ಮಾಡಿ ಅವ್ರಿಗೆಲ್ಲ ತಿಂಡಿ ತಿರ್ಸಿ ಎಲ್ಲ ಪಾಕೆಟ್ ಮಾಡ್ಕೊಂಡು ಜಾತ್ರೆ ಕರ್ಕೊಂಡು ಹೋಗಿ ಎಷ್ಟು ಕಷ್ಟ ಅಂತೀರಿ. ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗೋದ್ನೇ ತಂದೆ ತಾಯಿಗೆ ಎಷ್ಟು ಕಷ್ಟ, ಎಷ್ಟು ಲಕ್ಷ ಕೊಡ್ಬೇಕು ಅವ್ರಿಗೆ. ಆ ಸಣ್ಣ ಮಕ್ಕಳು ಅಡ್ಡಾಡಕಾರ ಬರ್ತೈತಿ, ಇವ್ರಿಗೆ ಅಡ್ಡಾಡಕೋ ಬರಂಗಿಲ್ಲ. ಇಂಥವ್ರು ಕರ್ಕೊಂಡು ಜಾತ್ರೆ ಮಾಡಿಸಿ ಅವ್ರಿಗೆಲ್ಲ ಮತ್ತೆ ಪಣಿವಾರ ತಿನ್ನಿಸಿ ಅದೆಲ್ಲ ಕೊಬ್ಬರಿ ಗಿಬ್ಬರಿ ಎಲ್ಲ ಅದಾವಲ್ಲ ಇವೆಲ್ಲ ಏನಾರ ಇಂಥವು ಕಾರ್ಯಕ್ರಮ ಇದ್ವು ಅಂದ್ರೆ ಅಲ್ಲಿ ಕರ್ಕೊಂಡು ಬರ್ತಾರೆ. ಮತ್ತೆ ಹಿಂಗ ಹುಟ್ಟಹಬ್ಬ ಮಾಡ್ತಾರೆ. ಇವತ್ತು ಮನ್ಯಾಗ ಯಾರ ಹುಟ್ಟಹಬ್ಬ ಮಾಡಿದ್ರೆ ಹೇಳ್ತಾನೆ, ಯಾರು ಮಾಡಿದ್ದಿಲ್ಲ. ಆದ್ರೆ ಇವತ್ತು ಅವ್ರು ಹುಟ್ಟಹಬ್ಬ ಮಾಡಿ ನಿಮ್ಮ ಹುಟ್ಟಹಬ್ಬ ಹೆಸರಲ್ಲಿ ಇವ್ರಿಗೆಲ್ಲ ಪ್ರಸಾದ ಮಾಡ್ಸ್ಯಾರ. ಇವತ್ತು ಹುಟ್ಟಹಬ್ಬ ಮಾಡಿ ಇದು ಇವ್ರಿಗೆ ಎಷ್ಟು ಆನಂದ ಆಗೈತೆ ಅಂದ್ರೆ ಭಯಂಕರ ಆನಂದ ಆಗೈತೆ. ಮನಿ ತಗೊಂಡು ಏನ್ ಮಾಡೋಣ ಮರ ಅಲ್ಲೇನೈತೆ